ರೇಣುಕಾ ಆಹಾರ ಲೋಕ. ನಾವು ಇವತ್ತು ಮಾಡುತ್ತಿರುವ ರೆಸಿಪಿ ಪೌಷ್ಟಿಕವಾದ ತೊಂಡೆಕಾಯಿ ಪಲ್ಯ. ತೊಂಡೆಕಾಯಿಯನ್ನು ಮೊದಲು ತೊಳೆದು ಸ್ವಚ್ಛವಾಗಿ ಹೋಳುಗಳನ್ನಾಗಿ ಹೆಚ್ಚಿಕೊಳ್ಳಬೇಕು. ಹೆಚ್ಚಿದ ತೊಂಡೆಕಾಯಿ, ಉಳ್ಳಾಗಡ್ಡಿ, ಟೊಮೆಟೊ, ಕೊತ್ತಂಬರಿ, ನೆನೆ ಹಾಕಿದ ತೊಗರಿಬೇಳೆ. ಈಗ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಟುಕೊಂಡು ಅದಕ್ಕೆ ಹೆಚ್ಚಿದ ತೊಂಡೆಕಾಯಿಯನ್ನು ಹಾಕಿಕೊಳ್ಳಬೇಕು. ಸ್ವಲ್ಪ ಎಣ್ಣೆ ಹಾಕಿ ಹುರಿದುಕೊಳ್ಳಬೇಕು. ಮೆತ್ತಗಾಗುವವರೆಗೆ ಹುರಿದುಕೊಳ್ಳಬೇಕು. ಹೀಗೆ ತೊಂಡೆಕಾಯಿ ಹುರಿದ ನಂತರ ಸ್ವಲ್ಪ ಮೆತ್ತಗಾಗಬೇಕು. ಮೆತ್ತಗಾದ ನಂತರ ತೊಂಡೆಕಾಯಿಗೆ ಒಗ್ಗರಣೆ ಹಾಕಬೇಕು. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಹಸಿರು ಜೀರಿಗೆ ಚಟಪಟ ಅಂದ ನಂತರ ಹೆಚ್ಚಿದ ಈರುಳ್ಳಿ, ಕೊತ್ತಂಬರಿ, ಕರಿಬೇವು, ಈರುಳ್ಳಿ ಬೇದ ನಂತರ ಹೆಚ್ಚಿದ ಟೊಮೆಟೊ ಹಾಕಿ ಹುರಿದುಕೊಳ್ಳಬೇಕು. ಉಪ್ಪು, ಅರಿಶಿನ, ಕೆಂಪು ಖಾರದ ಪುಡಿ ಮತ್ತು ಸಾಂಬಾರು ಪುಡಿಯನ್ನು ಹಾಕಬೇಕು. ನಂತರ ಒಗ್ಗರಣೆಯನ್ನು ಕೈಯಾಡಿಸಿ ತೊಂಡೆಕಾಯಿಯನ್ನು ಹಾಕಿಕೊಳ್ಳಬೇಕು. ಹುರಿದ ತೊಂಡೆಕಾಯಿಯನ್ನು ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡಿಕೊಳ್ಳಬೇಕು. ನೆನೆಸಿದ ಬೇಳೆಯನ್ನು ಹಾಕಿಕೊಳ್ಳಬೇಕು. ನೆನೆಸಿದ ಬೇಳೆಯನ್ನು ಮತ್ತೊಮ್ಮೆ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೇಯಲು ಬಿಡಬೇಕು. ತಮ್ಮ ಕೈಯಾಡಿಸಿ ಸ್ವಲ್ಪ ನೀರನ್ನು ಹಾಕಿ ಕುದಿಯಲು ಬಿಡಬೇಕು. ಕಾಯಿ ಬಂದ ನಂತರ ಸ್ವಲ್ಪ ಹುರಳ್ ಪುಡಿಯನ್ನು ಹಾಕಿ ತಿರುವಬೇಕು. ರುಚಿಕರವಾದ ತೊಂಡೆಕಾಯಿ ಪಲ್ಯ ಸವಿಯಲು ಸಿದ್ಧವಾಗಿದೆ. ಇದು ರೊಟ್ಟೆ, ಚಪಾತಿ ಜೊತೆ ಸವಿಯಬಹುದು. ಈ ರೆಸಿಪಿ ಇಷ್ಟವಾಗಿದೆ